ವೈಶಾಲಿ ಅವರ ತಂದೆ ವಿಶ್ವನಾಥ್ ಈಗ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡೋಣ. ವಿಶ್ವನಾಥ್ ಅವರು ಇವಾಗ ಒಂದು ಸುದ್ದಿಗೋಷ್ಠಿ ಮಾಡಿದ್ರಿ, ಅಂದರೆ ಪ್ರಮುಖವಾಗಿ ಹಿಂದೂ ಸಂಘಟನೆಗಳು ಮಾಡ್ತಾ ಇರೋ ಆರೋಪ ಅಂತ ಹೇಳಿದರೆ ಈ ಒಂದು ಮಿಸ್ಸಿಂಗ್ ಪ್ರಕರಣ, ಅಂದರೆ ಈ ಒಂದು ನಿಮ್ಮ ಮಗಳು ಹೋಗಿರುವಂಥ ಪ್ರಕರಣದಲ್ಲಿ ಲವ್ ಜಿಹಾದ್ ಆಗಿದೆ, ಸೊ SDP ಇದರ ಹಿಂದೆ ಇದೆ ಅನ್ನೋ ಆರೋಪವನ್ನು ಮಾಡಿರುವಂಥದ್ದು. ಸೊ ನೀವು ಕೂಡ ಅದೇ ಆರೋಪ ಮಾಡಿದ್ರಿ, ಏನು ಹೇಳ್ತೀರಿ? ಆದರೆ SDP ಅವರ ಸಂಘಟನೆಯಲ್ಲಿ ಅವರು ಇದ್ದಾರಂತೆ ಗೊತ್ತಿದ್ದು, ಅವರು SPT ಅವರ ಕೈಲಿರುವುದು, ಆ ಗ್ರೂಪ್ನಲ್ಲಿ ಇರುವುದು ನಮಗೆ ಗೊತ್ತುಂಟು. ಕಾರಣ ಅಲ್ಲಿಯ ಫ್ರೆಂಡ್ಸ್ಗಳು ಹೇಳಿದ್ದಾರೆ ಅವರ ಆ ಕ್ಯಾಂಪಲ್ಲಿ ಇರುವುದು ಹೇಳಿ. ಆಗಿರ್ಬೋದು, ಲವ್ ಜೀವದ ಆಗಿರ್ಬೋದು. ಅಂದರೆ ಇವಾಗ ಅಲ್ಲಿ ಆತ ಏನು ಚಿನ್ನದ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ, ಅವರ ಮಾಲೀಕರು SDP ಮುಖಂಡರು ಅನ್ನೋ ವಿಚಾರಕ್ಕೆ ಮಾತ್ರ ಲವ್ ಜಿಹಾದ್ ಅಂತ ಹೇಳ್ತಾ ಇದ್ದಾರೆ, ಇಲ್ಲ ಓವರಾಲ್ ಆಗಿ ಈ ರೀತಿ ಏನಾದರೂ ಬ್ರೈನ್ ವಾಶ್ ಮಾಡಿ ಇಲ್ಲ ಡ್ರಗ್ಸ್ ಎಲ್ಲ ಕೊಟ್ಟು ಮಾಡಿದ್ದಾರೆ ಅನ್ನೋ ಆರೋಪನೂ ಹೌದು ಅಂತ ಹೇಳ್ತೀನಿ. ಇಲ್ಲ, ನನಗೆ ಅದು ಅಷ್ಟು ನನಗೆ ಪರಿಚಯ ಇಲ್ಲ. ಅಂದರೆ ಅವರ ವಿಷಯ ನನಗೆ ನೋಡಲಿಲ್ಲ, ಪರಿಚಯ ಇಲ್ಲ. ಅವರು ಯಾರು ಅವರು ಹೇಳ್ತಾರೆ, ಅವರೆಲ್ಲ ಇಲ್ಲಿ ಕೆಲಸ ಮಾಡುವವರು, ಜೋಲಿ ಕೆಲಸ ಮಾಡುವವರು SDP ಅವರು ಅಂತ ಅವರ ಸಂಘಟನೆಯವರು, ಅಷ್ಟೇ ನಮಗೆ ಗೊತ್ತಿರೋದು. ಮತ್ತು ಡ್ರಗ್ಸ್ ವಿಷಯ ನನಗೆ ಅದು ಇಲ್ಲಿ ಸಾಧ್ಯ ಇಲ್ಲ, ನೋಡಲಿಲ್ಲ ನಾನು ಅದರ ವಿಷಯ ಇಲ್ಲ. ಈಗ PGಗಳಲ್ಲೂ ಕೂಡ, ಅಂದರೆ ನೀವು ನಿಮ್ಮ ಮಗಳಿದ್ದಂಥ PGಯಲ್ಲಿ ನೀವು ನೋಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಹುಡುಗ ಹುಡುಗಿ ಎಲ್ಲ ಒಟ್ಟಿಗೆ ಬರೋದನ್ನು ನೋಡಿದ್ವಿ ಅಂತ ನಿಮ್ಮ ಶ್ರೀಮತಿ ಅವರು ಹೇಳ್ತಾ ಇದ್ರು. ಸೊ ಅದನ್ನು ನೀವು ನೋಡಿದ್ರಾ? ಯಾವ PG ಅದು? ಸೊ PGಯಲ್ಲಿ ಈ ಥರ ಹುಡುಗ ಹುಡುಗಿ ಒಟ್ಟಿಗೆ ಇರೋದನ್ನು ನೀವು ಕಣ್ಣಾರೆ ನೋಡಿದ್ರಾ? ನಾನು ನೋಡಲಿಲ್ಲ, ನನ್ನ ವೈಫು ಹೋಗಿದೆ ಅಲ್ಲಿಗೆ, PGಗೆ ಹೋಗಿದ್ದು ವೈಫು ಹೋಗಿದ್ದು. ಅಲ್ಲಿ ಹೋಗಿ ನೋಡುವಾಗ ಬಾಗಿಲು ತೆಗೆದು ನೋಡುವಾಗ ಹೆಂಗದಿ ಅಲ್ಲಿ ನೋಡಿ ಹೊರಗೆ ಬರೋದು ನೋಡಿದ್ದಾನೆ, ಆ ರೂಮಿಂದ ಹೊರಗೆ ಮಾಡಿದ್ದು ನೋಡಿದ್ದಾರೆ. ನಾನು ಇಲ್ಲ ಇತ್ತು, ನಾನು ಹೋಗಲಿಲ್ಲ, ವೈಫು ಹೋಗಿದ್ದು, ವೈಫು ಕಣ್ಣು ಮುಂದೆ ನೋಡಿದ್ದಾರೆ. ಈಗ ಲವ್ ಜಿಹಾದ್ ಆರೋಪ ಮಾಡ್ತಾ ಇದ್ದೀರಿ, ಅಂದರೆ ಯಾವ ರೀತಿ ಮನವೊಲಿಸಿರ್ಬೋದು ಅಂತ ಹೇಳಿದರೆ, ಲವ್ ಜಿಹಾದ್ ಪ್ರಕರಣಗಳು ಅಂತ ಹೇಳಿದರೆ ಈಗ ಕೆಲವೊಂದು ಅಷ್ಟು ಡ್ರಗ್ಸ್ ಕೊಟ್ಟು ಮಾಡುವಂಥದ್ದು, ಮತ್ತು ಅವ್ರನ್ನ ಮನವೊಲಿಸುವಂಥದ್ದು, ಬ್ಲ್ಯಾಕ್ ಮೇಲ್ ಮಾಡೋದು, ಇಂಥದ್ದೆಲ್ಲ ನಡೆಯುತ್ತೆ ಅಂತ ಹೇಳಿ ಹಿಂದೂ ಸಂಘಟನೆಗಳು ಆರೋಪ ಮಾಡುತ್ತೆ. ಆದರೆ ನಿಮ್ಮ ಮಗಳನ್ನ ಗಮನಿಸಿದಂಥ ಸಂದರ್ಭದಲ್ಲಿ ಇಂಥದ್ದು ಯಾವುದಾದ್ರು ಕಂಡು ಬಂದಿತ್ತಾ ಅಂತ? ಅಲ್ಲ, ಅಂತ ನನಗೆ ಗೊತ್ತಿಲ್ಲ, ನನಗೆ ಅಷ್ಟು ಅಭಿಪ್ರಾಯ ಗೊತ್ತಿಲ್ಲ. ಆದರೆ ನಮಗೆ ಮಗಳು ತರಬೇಕು ಅಷ್ಟೇ, ಬರೋದಿಲ್ಲ, ಮಗಳನ್ನು ತರಬೇಕು ನಮಗೆ ಬೇಕು ಅಷ್ಟೇ ಮಾತಾಡೋದು. ಇವಾಗ ಮಗಳು ಬಂದರೆ ಎಲ್ಲ ವಿಚಾರ ಗೊತ್ತಾಗುತ್ತೆ, ಮತ್ತು ಪೊಲೀಸ್ ತನಿಖೆ ಕೂಡ ಮಾಡಬೇಕು ಅಂತ ನಿಮ್ಮ ಒತ್ತಾಯನ? ಹೌದು, ನಮಗೆ ಮಗಳು ಬರಬೇಕು, ನಮಗೆ ಕೈ ಸೇರಬೇಕು, ಮಗಳು ಕೈ ಸೇರಬೇಕು. ಅದಕ್ಕೆ ಯಾವ ದಾರಿ ನೋಡೋದು ಹೋಗೋದು, ಅದೇ ದಾರಿ ಹೋಗೋದು. ಸೊ ಇವಾಗ ಏನು ಈ ಎಲ್ಲ ಆರೋಪಗಳಿದೆ, ಇದ್ರ ಬಗ್ಗೆ ಏನಾದರೂ ತನಿಖೆ ಮಾಡಲಿಕ್ಕೆ ಹೊಸ್ದಾಗಿ ಏನಾದರೂ ಪೊಲೀಸ್ ದೂರು ಇಂಥದ್ದೇನಾದ್ರು ಕೊಡ್ತೀರಾ ಹೇಗೆ? ಅಲ್ಲ, ಇನ್ನೂ ನೋಡುವ ಇದರ ದಾರಿ ಯಾವುದು ಉಂಟು, ಯಾವ ದಾರಿ ನೋಡಬೇಕು, ಆ ದಾರಿಯಲ್ಲಿ ಹೋಗಬೇಕು. ನನಗೆ ಅದಷ್ಟು ವಿಷಯ ನನಗೆ ಗೊತ್ತಿಲ್ಲ, ಇಷ್ಟುವರೆಗೆ ವಿಷಯ ಗೊತ್ತಿಲ್ಲ. ಇನ್ನೂ ಯಾರಾದರೂ ಕೇಳಿ ವಕೀಲರ ಹತ್ರ ಕೇಳಿ ನೋಡಿ ನೋಡಬೇಕು ಅಷ್ಟೇ. ಇಲ್ಲಿವರೆಗೂ ನೆನ್ನೆಯಿಂದ ಇಲ್ಲಿವರೆಗೂ ಏನಾದರೂ ನಿಮ್ಮ ಮಗಳಿರ್ಬೋದು ಈ ಥರ ಸಂಬಂಧಪಟ್ಟಂಗೆ ಏನಾದರೂ ಅವ್ರ ಕಡೆಯಿಂದ ಫೋನು ಇಲ್ಲ ಸಂಪರ್ಕ ಮಾಡೋ ಅಂಥದ್ದು ಏನಾದ್ರು ನಡೆದಿದೆಯಾ? ನೆಟ್ಟೆಲ್ಲ ಬಂದಾಗಿದೆ, ನೆಟ್ಟೆಲ್ಲ ಇಲ್ಲ, ಆಫ್ ಆಗಿದೆ, ಫೋನ್ ಇಲ್ಲ. ಫೋನ್ ಮಾಡಲಿ ಹೋಗಲಿಲ್ಲ, ಫೋನ್ ನೆಟ್ಟಾಗಿದೆ, ಎಲ್ಲ ಬಂದು. ಸೊ ಇದಿಷ್ಟು ವೈಶಾಲಿ ತಂದೆ ವಿಶ್ವನಾಥ್ ಅವರು ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ ಅಲ್ಲಿ PGಯಲ್ಲಿ ಏನು ಹುಡುಗ ಹುಡುಗಿ ಬರ್ತಾ ಇದ್ದನ್ನು ಅವರ ಪತ್ನಿ ಲತಾ ಅವರು ನೋಡಿದ್ದಾರೆ, ಅವರು ಕಣ್ಣಾರೆ ನೋಡಿದ್ದಾರೆ, ಮತ್ತು ಲವ್ ಜಿಹಾದ್ ಆಗಿದೆ ಅನ್ನೋ ಆರೋಪಕ್ಕೂ ಕೂಡ ಅವರು ಇರ್ಬೋದು ಅಂತ ಹೇಳ್ತಾ ಇರುವಂಥದ್ದು. ಸೊ SDP ಸಂಘಟನೆಯವರು ಸಾಕಷ್ಟು ಜನರು ಅಲ್ಲಿ ಇದ್ದರು, ಅವರೆಲ್ಲರೂ ಕೂಡ ಇದ್ದರು, ಅದಕ್ಕೋಸ್ಕರ ಲವ್ ಜಿಹಾದ್ ಆಗಿರ್ಬೋದು ಅಂತ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9.